ತಪ್ಪು ಯಾರೇ ಮಾಡಿದ್ರು ತಪ್ಪೆ. ಡಿ ಬಾಸ್ ಮಾಡಿದ್ರು ತಪ್ಪೆ, ರಕ್ಷಕ್ ಮಾಡಿದ್ರು ತಪ್ಪೆ, ಮತ್ತೊಬ್ಬ ಮಾಡಿದ್ರು ತಪ್ಪೆ. ಹೆಣ್ಮಕ್ಳು ಹಿಡ್ಕೊಳ್ಳೋ ಅರ್ಶನ ಕುಂಕುಮ ನಾವು ಬಾವುಟ ಮಾಡ್ಕೊಂಡ್ ಬದುಕ್ತಿರೋರು. ಬಾವುಟ ಮುಟ್ಟಿದ್ರೇನು ಬಿಡಲ್ಲ, ಇನ್ನು ಹೆಣ್ಮಕ್ಳು ಮುಟ್ಟಿದ್ರೆ ಬಿಡ್ತೀವ. ಪ್ರೌಡ್ ಆಫ್ ಹಿಮ್. ಇಂಡಸ್ಟ್ರಿನ ದೊಡ್ಡ ಮಟ್ಟಕ್ಕೆ ಇವತ್ತು ಬಿಲ್ಡ್ ಮಾಡಿದ್ದಾರೆ. ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿರ್ಬೋದು, ಏನು ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾ ಯಾರು ರೀಚ್ ಆಗ್ತಾರೋ ಇವತ್ತು ಆ ಒಂದು ಸಾಲಲ್ಲೂ ಇವತ್ತು ಬಾಸ್ ಇದ್ದಾರೆ. ಯಾರು ತಪ್ಪು ಮಾಡಬೇಕು ಅಂತ ಯಾವತ್ತೂ ತಪ್ಪು ಮಾಡಲ್ಲ. ಆ ಗಳಿಗೆ ನಾನು ಅವ್ರ ಫ್ಯಾಮಿಲಿಗೆ ಸಾರಿ ಕೇಳಕ್ ಇಷ್ಟಪಡ್ತೀನಿ, ನಾಟ್ ರೇಣುಕಾ ಸ್ವಾಮಿ. ಯಾಕೆ ಅಂತ ಹೇಳಿದ್ರೆ ಅದಕ್ಕೂ ಒಂದು ಪಾಯಿಂಟಿಗೆ ಬರ್ತೀನಿ ನಾನು. ಸಾಕಷ್ಟು ಪಾಯಿಂಟ್ಗಳು ಅವ್ರ ಬಗ್ಗೆನೂ ಹಳೆ ಮ್ಯಾಟ್ರ್ಗಳನ್ನ ಎತ್ಕೊಂಡು, ಹಳೆ ಜಿದ್ಗಳನ್ನ ಎತ್ಕೊಂಡು, ಹಳೆ ಕೋಪಗಳನ್ನ ಇಲ್ಲಿ ದ್ವೇಷ ಅದನ್ನ ತೀರಿಸ್ಕೊಂಡು, ಅದು ಯಾರು ದಯವಿಟ್ಟು ಮಾಡಬೇಡಿ. ಅವ್ರ ಮನೇಲೂ ಹೆಣ್ಮಗು ಇದೆ, 6 ತಿಂಗಳು ಪ್ರೆಗ್ನೆಂಟ್ ಇದಾರೆ. ಅವರು ಅದನ್ನ ನೋಡಿ ಯೋಚನೆ ಮಾಡಿ ಮಾಡ್ಬೇಕಿತ್ತು. ಅಷ್ಟು ಕಾಮುಕತನ ಇದ್ದಿದ್ರೆ ಮದ್ವೆನೇ ಆಗ್ಬಾರ್ದಾಗಿತ್ತು. ಏನಕ್ಕೆ ಮದ್ವೆ ಆಗ್ಬೇಕಿತ್ತು? 10 ಸಲ 2 ಸಲ ಬಾತ್ರೂಮ್ಗೆ ಹೋದ್ರು, ಇವತ್ತು ಚಿತ್ರಾನ್ನ ಕೇಳಿದ್ರು, ಸಿಗರೇಟ್ ಕೇಳಿದ್ರು, ಎಣ್ಣೆ ಹಾಕಕ್ ಟೇಬಲ್ ಕೇಳ್ತಾರೆ. ಇದನ್ನೆಲ್ಲ ಹೇಳ್ಬಿಡ್ತೀರಲ್ಲ. ಈ ಸಿಚುವೇಶನ್ ಬಿಟ್ಟು ಮಾತಾಡ್ಬೇಕು ಅಂತ ಹೇಳಿದ್ರೆ, ನೀವೆಲ್ಲ ನನ್ನ ಇಂಟರ್ವ್ಯೂಸ್ ನೋಡಿರ್ತೀರಾ. ನನ್ನ ಸ್ಟೇಜಲ್ಲಿ ಮಾತಾಡೋದವ್ರ ಬಗ್ಗೆ ಪ್ರತಿ ಸ್ಟೇಜಲ್ಲಿ ಹೋದ್ರು ಇವತ್ತಿಗೂ ಮಾತಾಡ್ತೀನಿ. ಮುಂಚೆನೂ ಮಾತಾಡಿದ್ದೆ. ಯಾವತ್ತೂ ಬಾಸ್ ಆಗಿರ್ತಾರೆ ಅಂತ ಹೇಳಿದೆ, ಇವತ್ತಿಗೂ ಬಾಸ್ ಆಗಿದ್ದಾರೆ, ಮುಂದಕ್ಕೂ ಬಾಸ್ ಆಗಿರ್ತಾರೆ. ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು, ಒಂದಷ್ಟು ಪ್ರಾಣಿಗಳನ್ನ ಸಾಕಿದ್ದಾರೆ, ಮತ್ತೆ ಹೊಸ ಹೀರೋಗಳನ್ನ ಗೈಡ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಅದನ್ನೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಅನ್ಸುತ್ತೆ. ಈ ಆಗಿರೋ ವಿಚಾರಗಳೆಲ್ಲ ಬಿಟ್ಟು ಮಾತಾಡ್ಬೇಕಂತ ಹೇಳಿದ್ರೆ ನಿಜವಾಗ್ಲೂ ಪ್ರೌಡ್ ಆಫ್ ಹಿಮ್. ಇಂಡಸ್ಟ್ರಿನ ದೊಡ್ಡ ಮಟ್ಟಕ್ಕೆ ಇವತ್ತು ಬಿಲ್ಡ್ ಮಾಡಿದ್ದಾರೆ. ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿರ್ಬೋದು, ಏನು ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾ ಯಾರು ರೀಚ್ ಆಗ್ತಾರೋ ಇವತ್ತು ಆ ಒಂದು ಸಾಲಲ್ಲೂ ಇವತ್ತು ಬಾಸ್ ಇದ್ದಾರೆ. ನೀವು ಈ ಘಟನೆ ನಡೆದಾದ್ಮೇಲೆ ನೀವ್ ಯಾವಾಗಾದ್ರೂ ಅವ್ರನ್ನ ಭೇಟಿ ಮಾಡಿದ್ರಾ? ಭೇಟಿ ಮಾಡಕ್ ಟ್ರೈ ಮಾಡಿದ್ರಾ? ಸೊ ಈ ಘಟನೆ ಆಗಕ್ಕಿಂತ ಮುಂಚೆ ಯಾವಾಗಾದ್ರೂ ಭೇಟಿ ಮಾಡಿದ್ರಾ ಅಂತ? ಇಲ್ಲ, ನಾನು ತುಂಬಾ ದಿನಗಳಾಗಿತ್ತೆ ಮೀಟ್ ಆಗಿ. ಅಕ್ಕನ ಮದ್ವೆಗೆ ಕಾರ್ಡ್ ಕೊಡೋಕೆ ಹೋದಾಗ ಅಷ್ಟೇ. ಅದಾದ್ಮೇಲೆ ನಾನು ಮೀಟ್ ಮಾಡೋಕ್ಕಾಗಿಲ್ಲ. ಇವಾಗ ನೋಡ್ತಿರೋ ಘಟನೆಗಳು ನೋಡಿದ್ರೆ ತುಂಬಾ ಬೇಜಾರು ಅನ್ಸುತ್ತೆ. ಅದು ಬಿಟ್ಟು ಇಲ್ ಆಲ್ವೇಸ್ ಬಿ ಮೈ ವಾಸ್. ಓಕೆ. ಸೊ ಡಿ ಬಾಸ್ ನಿಮ್ಮ ಈ ತರದ ಘಟನೆ, ಈ ತರ ಇದಕ್ಕೆ ಇನ್ವಾಲ್ವ್ ಆಗಿರ್ತಾರ ಇಲ್ವಾ ಅನ್ನೋದು ನಿಮ್ಗೆ ಏನಾದ್ರು ಅನ್ಸುತ್ತಾ? ಅಣ್ಣ, ಒಂದ್ ಹೇಳ್ತೀನಿ, ಯಾರು ತಪ್ಪು ಮಾಡಬೇಕು ಅಂತ ಯಾವತ್ತೂ ತಪ್ಪು ಮಾಡಲ್ಲ. ಆ ಗಳಿಗೆ ಆ ಒಂದು ಬ್ಯಾಡ್ ಟೈಮು ಹಂಗೆ ಕರ್ಕೊಂಡು ಹೋಗ್ಬೇಕಿತ್ತು, ಕರ್ಕೊಂಡು ಹೋಯ್ತು. ಇವತ್ತು ನಾವೆಲ್ಲೋ ಕಾರಲ್ಲಿ ರೋಡಲ್ಲಿ ಹೋಗ್ತಾ ಇರ್ತೀವಿ ಕಾರಲ್ಲಿ. ಮುಂದಕ್ಕೆ ನಮ್ಗೆ ಏನಾಗುತ್ತೆ ನೆಕ್ಸ್ಟ್ ಊರಲ್ಲಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಇಲ್ಲಿಂದ ಹೋಗ್ತಾ ಜರ್ನಿ ಸ್ಟಾರ್ಟ್ ಮಾಡಿರ್ತೀವಿ. ಇನ್ನೊಂದು 2 ಕಿಲೋಮೀಟರ್ ಹೋಗ್ತಿದ್ದಂಗೆ ಯಾವುದೋ ಒಂದು ಕಾರ್ ಟಚ್ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು. ಬೇಕು ಅಂತ ಯಾರು ಗುದ್ದಲ್ಲ, ಬೇಕು ಅಂತ ಯಾರು ಏನು ಮಾಡಲ್ಲ. ಆ ಒಂದು ಗಳಿಗೆ ಹಂಗೆ ಆಗ್ಬೇಕಿತ್ತು, ಆಗೋಗಿದೆ. ಅದಕ್ಕೆ ಕೆಲವ್ರಿಗೆ ಬೇಜಾರಾಗಿದ್ರೆ ನಾವು ಸಾರಿ ಕೇಳಕ್ ಇಷ್ಟಪಡ್ತೀವಿ. ಮತ್ತೆ ರೇಣುಕಾ ಸ್ವಾಮಿ ಅವ್ರ ಮನೆಗೂ ಒಂದು ಸಾರಿ ಕೇಳಕ್ ಇಷ್ಟಪಡ್ತೀವಿ. ಓಕೆ. ಈಗ ರೇಣುಕಾ ಸ್ವಾಮಿ ಅವರು ಸೊ ಈ ತರ ಅವ್ರ ಫ್ಯಾಮಿಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಅವ್ರ ಫ್ಯಾಮಿಲಿಗೆ ಸಾರಿ ಕೇಳಕ್ ಇಷ್ಟಪಡ್ತೀನಿ, ನಾಟ್ ರೇಣುಕಾ ಸ್ವಾಮಿ. ಯಾಕೆ ಅಂತ ಹೇಳಿದ್ರೆ ಅದಕ್ಕೂ ಒಂದು ಪಾಯಿಂಟಿಗೆ ಬರ್ತೀನಿ ನಾನು. ಅವ್ರ ಮನೇಲಿ ಒಂದು ಹೆಣ್ಮಗು ಅನ್ನೋದಿದ್ದಾರೆ, 6 ತಿಂಗಳು ಪ್ರೆಗ್ನೆಂಟು. ಬೇಜಾರು ಅನ್ಸುತ್ತೆ ಆ ಒಂದು ಕ್ಷಣ ನೋಡ್ತೀವಿ. ಯಾಕಂದ್ರೆ ನಮ್ಮ ಮನೇಲೂ ನಮ್ಮ ತಾಯಿ ಇದ್ದಾರೆ, ನಮ್ಮ ಅಕ್ಕ ಇದ್ದಾರೆ. ಯಾರಿಗೂ ಒಂದು ಪ್ರಾಬ್ಲಮ್ ಆದ್ರೂ ಇವಾಗ ನನ್ನ ಫ್ರೆಂಡ್ ಅಂತ ಅನ್ಕೊಂಬ, ಇಲ್ಲ ನಮ್ಮ ಅಕ್ಕನೇ ಅಂತ ಅನ್ಕೊಳ್ಳೋಣ. ಇವಾಗ ಅವ್ರಿಗೆ ಯಾರೋ ಒಂದು ರಾಂಗ್ ಮೆಸೇಜ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಬಂದು ನನ್ನ ಹತ್ರ ಹೇಳ್ತಾರೆ. ನಾವೇನ್ ಮಾಡ್ತೀವಿ ಅಣ್ಣ, ಎಲ್ರು ಹೋಗಿ ಆಟೋಮೆಟಿಕ್ ಆಗಿ ಏನೋ ಸೀದಾ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀವ? ಚಾನ್ಸ್ ಇಲ್ಲ. ನಾನು ನಮ್ಮ ಹುಡುಗರ್ಗೆ ಹೇಳ್ತೀನಿ, ಇಲ್ಲ ನನ್ನ ಫ್ರೆಂಡ್ಸ್ಗೆ ಹೇಳ್ತೀನಿ, ಅವ್ರು ಹೋಗಿ ಯಾರೋ ವಿಚಾರಿಸ್ಕೊಂಡ್ಬರ್ತಾರೆ. ವಿಚಾರಿಸ್ಕೊಂಬರೋ ಟೈಮಲ್ಲಿ ಒಂದು 2 ಹೊಡಿಬೋದು. ಮಿಸ್ ಆಗಿ ಜೋರಾಗಿ ಹೊಡ್ದು ಅವ್ರಿಗೇನೋ ಪ್ರಾಬ್ಲಮ್ ಇದ್ದು ಹೋಗಿರ್ತಾರೆ. ಆ ಥರ ಸಿಚುವೇಶನ್ಸ್ ಆಗಿರುತ್ತೆ. ಯಾರು ಬೇಕು ಅಂತ ಮತ್ತೊಂದಾಗ್ಲಿ ಬೇಕು ಅಂತನೂ ಯಾವತ್ತೂ ಮಾಡಿರಲ್ಲ. ಆಗೋಗಿದೆ. ಆಗೋಗಾದ್ಮೇಲೆ ಸಾಕಷ್ಟು ಪಾಯಿಂಟ್ಗಳು ಅವ್ರ ಬಗ್ಗೆನೂ ಹಳೆ ಮ್ಯಾಟ್ರ್ಗಳನ್ನ ಎತ್ಕೊಂಡು, ಹಳೆ ಜಿದ್ಗಳನ್ನ ಎತ್ಕೊಂಡು, ಹಳೆ ಕೋಪಗಳನ್ನ ಇಲ್ಲಿ ದ್ವೇಷ ಅದನ್ನ ತೀರಿಸ್ಕೊಂಡು, ಅದು ಯಾರು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ತುಂಬಾ ಬೇಜಾರು ಅನ್ಸುತ್ತೆ. ಈಗ ನಿಮ್ಮ ಪ್ರಕಾರ ಹಂಗಂತಂದ್ರೆ ರೇಣುಕಾ ಸ್ವಾಮಿ ಮಾಡಿರೋ ತಪ್ಪು ಅಂತಿದ್ದೀರಾ? ನಿಜವಾಗ್ಲೂ ತಪ್ಪು. ಯಾಕೆ ಅಂತ ಹೇಳಿದ್ರೆ ಒಂದ್ ಹೆಣ್ಮಗುಗೆ ನಿಮ್ಮನೇಲಿ ನಿಮ್ಗೆ ಒಂದ್ ಮದ್ವೆ ಆಗಿದೆ ಅಂತ ಹೇಳಿದ್ರೆ ಇವಾಗ ನೀವೇ ಅಂತ ಹೇಳ್ಕೊಳ್ಳೋಣ. ಯಾಕಂದ್ರೆ ನಾವು ಬೇರೆಯವ್ರ ಮೇಲೆ ಪಾಯಿಂಟ್ ಮಾಡಿ ಮಾತಾಡೋದು ತುಂಬಾ ತಪ್ಪಾಗುತ್ತೆ. ಇವಾಗ ನಮ್ಮ ಎದುರುಗಡೆ ನೀವಿದ್ದೀರಾ. ಇವಾಗ ನಿಮ್ ವೈಫ್ ಯಾರು ಒಂದು ಮೆಸೇಜ್ ಹಾಕಿದ್ರೆ ಅವ್ರು ನಿಮ್ಗೆ ಹೇಳ್ತಾರೆ, ನೀವು ಒಂದು ಆಕ್ಷನ್ ತಗೊಂತೀರಾ, ಒಂದು ವಾರ್ನ್ ಮಾಡ್ತೀರಾ, ಇಲ್ಲ ನಿಮ್ ಫ್ರೆಂಡ್ಸ್ ಹೇಳ್ತೀರಾ, ಮತ್ತೊಂದು ವಾರ್ನ್ ಮಾಡ್ತೀರಾ. ಒಂದ್ ಹೆಣ್ಮಗುಗೆ ಮೆಸೇಜ್ ಮಾಡೋದು ಆತರ ತಪ್ಪಾ ಇಲ್ವಾ? ಅದು ನೀವ್ ಹೇಳ್ಬೇಕಾಗುತ್ತೆ. ಬಟ್ ಆಡಿಯನ್ಸ್ ಏನ್ ಹೇಳ್ತಾರೆ ಬ್ರೋ, ಸೊ ಅವ್ರು ಹೆಂಡತಿಗೆ ಮಾಡ್ಬೋದಾಗಿತ್ತು, ಬಟ್ ಬೇರೆ ಇದಕ್ಕೆ ಹೋಗ್ಬಿಟ್ಟು ಯಾಕೆ ಇಷ್ಟೊಂದು ಇನ್ವಾಲ್ವ್ ಆಗ್ಬೇಕಾಯ್ತು ಅನ್ನೋದು ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆ, ಸೊ ಇದಕ್ಕೇನ್ ಹೇಳ್ತೀರಾ? ಯಾರಿಗೆ ಆದ್ರೂ ಹೆಣ್ಮಕ್ಳೇ ಅಲ್ವಾ? ಇವಾಗ ಒಂದ್ ಸಿನಿಮಾ ಒಂದು ಡೈಲಾಗ್ ಇದೆ, ಅದು ಐರಾವತಾಲಿ, ಹೆಣ್ಮಕ್ಳು ಹಿಡ್ಕೊಳ್ಳೋ ಅರ್ಶನ ಕುಂಕುಮ ನಾವು ಬಾವುಟ ಮಾಡ್ಕೊಂಡ್ ಬದುಕ್ತಿರೋರು. ಬಾವುಟ ಮುಟ್ಟಿದ್ರೇನು ಬಿಡಲ್ಲ, ಇನ್ನು ಹೆಣ್ಮಕ್ಳು ಮುಟ್ಟಿದ್ರೆ ಬಿಡ್ತೀವ ಅಂತ. ಅಲ್ಲೇ ಒಂದು ಡೈಲಾಗ್ ಇದೆಯಲ್ಲ, ಆ ಲೈನ್ ನ ಇಲ್ಲಿ ಸೇರಿಸ್ಕೊಳ್ಳಿ, ಕರೆಕ್ಟ್ ಆಗುತ್ತೆ. ಯಾರೇ ಹೆಣ್ಮಕ್ಳು ಆಗಿರ್ಬೋದು, ತಪ್ಪೇನೆ, ಸಾಚಗಳು ಯಾರು ಇಲ್ಲ ಇಲ್ಲಿ. ಹಂಗನ್ಬಿಟ್ಟು ಒಂದ್ ಹೆಣ್ಮಗುಗ್ ಹಾಕ್ಬೋದು ಮೆಸೇಜ್. ನೀವೇ ನೋಡ್ತಾ ಇರ್ತೀರಾ ಇವಾಗ
ಒಬ್ರಿಗೆ ಹಾಕೋದು ಸರಿ ಇರುತ್ತೆ, ಇಬ್ರಿಗೆ ಹಾಕೋದು ಸರಿ ಇರುತ್ತೆ. ಎಷ್ಟು ಜನಕ್ಕೆ ಹಾಕಿದ್ದಾರೆ ಇವತ್ತು ಅವರೇ ಬಂದು ವಿಡಿಯೋ ಮಾಡಿ ವಿತ್ ಪ್ರೂಫ್ ಸಮೇತ ಕೊಡ್ತಿದ್ದಾರೆ. ಅಣ್ಣ ಯಾವುದೋ ಇವಾಗ ಬಾಸ್ ಅವ್ರ ವಿಚಾರದಲ್ಲಿ ಎತ್ಕೊಳ್ಳೋಣ. ಇವಾಗ ಪವಿತ್ರ ಗೌಡ ಅವ್ರಿಗೆ ಏನ್ ಮೆಸೇಜ್ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಸರಿನಾ? ಬರೀ ಮೆಸೇಜ್ ಮಾಡಿದ್ದಾರೆ ಅಂತ ತೋರಿಸ್ತಿದ್ದಾರೆ ಎಲ್ಲಾ ಕಡೆ. ಅದನ್ನ ನಾನು ಯಾವ್ದೋ ಪೇಪರ್ ಇದ್ರಲ್ಲಿ ಆಡ್ ಅಲ್ಲಿ ನೋಡ್ತಿದ್ದೆ, ಅವ್ರ ಫೋಟೋ ಹಾಕಿ ಕೆಳಗಡೆ ಯಾವ ಐಡಿಯಿಂದ ಬಂದಿದೆ ಅಂದ್ಬಿಟ್ಟು ಅದನ್ನ ಅವ್ರು ಮೆನ್ಷನ್ ಕೂಡ ಮಾಡಿದ್ರು. ಐಡಿನಲ್ಲಿ ಹೋಗಿ ಎಲ್ಲರೂ ಸರ್ಚ್ ಮಾಡಿದ್ದಾರೆ. ಒಂದಷ್ಟು ಜನ ಏನ್ ಪಬ್ಲಿಕ್ ಫಿಗರ್ಸ್ ಅಂತ ಇದ್ದಾರೆ, ರೀಲ್ಸ್ ಅವ್ರಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲರೂ ಹೋಗಿ ಸರ್ಚ್ ಮಾಡ್ತಿದ್ದಾರೆ. ಅದರಲ್ಲಿ ಒಂದಷ್ಟು ಜನ ಅಕೌಂಟ್ ಇಂದ ಮೆಸೇಜ್ ಬಂದಿದೆ. ಅದೇ ಈ ಅಕೌಂಟ್ ಲಿಂಕ್ ಇದೆಯಾ ಅಣ್ಣ? ಇಲ್ಲ ಸುಮ್ಮನೆ ಪೇಪರ್ ಅಲ್ಲಿ ಅಕೌಂಟ್ ಹೆಸರು ಹಾಕ್ಬಿಟ್ಟು ಯಾರು ಹಾಕಲ್ಲ. ಯಾಕಂದ್ರೆ ಪ್ರತಿಯೊಬ್ರು ಮೀಡಿಯಾದವ್ರಾಗಿರ್ಬೋದು, ಪೇಪರ್ ಆಗಿರ್ಬೋದು, ಎಲ್ರಿಗೂ ಒಂದು ನಾಲೆಜ್ ಇರೋಕ್ಕೋಸ್ಕರ ಅಂತ ಇನ್ಫಾರ್ಮೇಶನ್ ಪರ್ಟಿಕ್ಯುಲರ್ ಆಗಿ ಹಾಕ್ತಾರೆ. ಅಲ್ಲೊಂದು ಐಡಿ ಬಂದಿದೆ, ಆ ಐಡಿನ ಎಲ್ಲರೂ ಹೋಗಿ ಸರ್ಚ್ ಮಾಡಿದ್ದಾರೆ. ಈ ಅಕೌಂಟ್ ಇಂದ ನಮ್ಗೆ ಮೆಸೇಜ್ ಬಂದಿದ್ಯಾ ಅಂತ. ಬಂದಿದೆ ಅಂತ ಹೇಳಿದ್ರೆ ಅವ್ರಿಗೂ ಒಂದು ಕೆಟ್ಟದಾಗಿದೆ ಅಂತ ಬಂದು ಅವ್ರ ವಾಯ್ಸ್ ರೈಸ್ ಮಾಡಿದ್ದಾರೆ. ಇದೇ ತರ ಇವಾಗ ಹುಡುಗರೇ ಆಗಿ ನಮ್ಗೂ ಒಂದಷ್ಟು ಮೆಸೇಜ್ಗಳು ಬರ್ತದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಾರೆ, ಕೆಟ್ಟದಾಗಿ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ನಾವ್ ಯಾವ್ದು ತಲೆಗೆ ತೊಗೊಳಕ್ ಹೋಗಲ್ಲ. ಇದು ತುಂಬಾ ಸೀರಿಯಸ್ ಆಗಿತ್ತು ಅನ್ಸುತ್ತೆ, ಮೇ ಬಿ ತುಂಬಾ ಸೀರಿಯಸ್ ಆಗಿರುತ್ತೆ. ಅದಕ್ಕೋಸ್ಕರ ಈ ತರ ಅವ್ರು ಹುಡುಗನ್ಗೆ ಹೇಳಿದ್ದಾರೆ. ಈ ಮಟ್ಟಕ್ಕಾಯ್ತು. ಅದಾದ್ಮೇಲೆ ಆ ಐಡಿಯಿಂದ ಸಾಕಷ್ಟು ಜನಕ್ಕೆ ಹೋಗಿರೋದ್ರಿಂದ ಮೆಸೇಜ್ ಒಬ್ರೊಬ್ರೆ ಬಂದು ವಿಡಿಯೋ ಮಾಡಿ ಪರ್ಸನಲ್ ಆಗಿ ಮಾತಾಡಿದ್ರು. ಅವಾಗ ನಮಗ್ ಗೊತ್ತಾಯ್ತು ಇದು ಒಬ್ರಿಗೆ ಹಾಕಿರೋದಲ್ಲ, ಸಾಕಷ್ಟು ಜನಕ್ಕೆ ಹಾಕಿದ್ದಾರೆ ಅಂತ. ಅವಾಗ ನಾನು ಅನ್ಕೊಂಡೆ ಕ್ಷಮೆ ಯಾವತ್ತೂ ಕೇಳಬಾರ್ದು, ಆ ಮನುಷ್ಯನ್ ಕ್ಷಮೆ ಕೇಳಬಾರ್ದು, ಅವ್ರ ಫ್ಯಾಮಿಲಿಗೆ ಕ್ಷಮೆ ಕೇಳೋಣ. ಯಾಕಂದ್ರೆ ಅವ್ರ ಮನೇಲಿ ಹೆಣ್ಮಗು ಇದೆ, 6 ತಿಂಗಳು ಪ್ರೆಗ್ನೆಂಟ್ ಇದಾರೆ. ಅವರು ಅದನ್ನ ನೋಡಿ ಯೋಚನೆ ಮಾಡಿ ಮಾಡ್ಬೇಕಿತ್ತು. ಅಷ್ಟು ಕಾಮುಕತನ ಇದ್ದಿದ್ರೆ ಮದ್ವೆನೇ ಆಗ್ಬಾರ್ದಾಗಿತ್ತು. ಏನಕ್ಕೆ ಮದ್ವೆ ಆಗ್ಬೇಕಿತ್ತು? ಪಾಯಿಂಟ್ ಇದೆ. ಇವಾಗ ಸುಮ್ಮನೆ ರೈಸ್ ಮಾಡಿ ವಾಯ್ಸ್ ಮಾತಾಡೋದಲ್ಲ, ಪಾಯಿಂಟ್ ಇಟ್ಕೊಂಡು ಮಾತಾಡೋಣ. ಯಾರ ಮೇಲೂ ನಾವು ತಪ್ಪಾಕೋದ್ ಬೇಡ. ಯಾಕಂದ್ರೆ ಅವಾಗ ಹೇಳ್ತಿಲ್ವಾ, ಯಾರು ಸಾಚಾಗಳಲ್ಲ, ಎಲ್ಲರೂ ಆಡಿರ್ತಾರೆ ಆಟಗಳು. ಹಂಗನ್ಬಿಟ್ಟು ಒಬ್ರಿಗೆ ಓಕೆ ಇಬ್ರಿಗೆ ಓಕೆ ಸಾಕಷ್ಟು ಜನಕ್ಕೆ ಹಾಕೊಂಡ್ಬರೋದು ಈ ತರ ತಪ್ಪಾಗತ್ತೆ. ಯಾಕಂದ್ರೆ ನಮ್ಮ ಮನೇಲಿ ನಮ್ಮ ತಾಯಿ, ನಮ್ಮ ಅಕ್ಕ, ನಮ್ಮ ಅತ್ತೆ ಎಲ್ಲರೂ ಇರ್ತಾರೆ ಹೆಣ್ಮಕ್ಳು. ಅವ್ರ ಮೇಲೆ ನಮಗೂ ಒಂದಷ್ಟು ಪ್ರೀತಿ ಇರುತ್ತೆ. ಅವ್ರ ಮೇಲೆ ಯಾರೋ ಇನ್ನೊಬ್ರಿಗೆ ಅಟ್ಯಾಕ್ ಮಾಡಿದಾಗ ನಾವೇನ್ ರಿಯಾಕ್ಷನ್ ಮಾಡ್ಬೇಕು, ಅದು ರಿಯಾಕ್ಷನ್ ಮಾಡ್ತೀವಿ. ಆ ಆಕ್ಷನ್ ಬಂದ್ಬಿಟ್ಟು ರಿಯಾಕ್ಷನ್ ದೊಡ್ಡ ಮಟ್ಟಕ್ಕೆ ಆದಾಗ ಈ ತರ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಇದು ತಪ್ಪೆ ರೇಣುಕಾ ಸ್ವಾಮಿ ಅವ್ರು ಮಾಡಿರೋದು. ಅಣ್ಣ ಇಲ್ಲಿ ನನ್ನ ಹತ್ರ ಬಂದಿರೋ ನನ್ನ ವಿಚಾರ ಮಾತ್ರ ಮಾತಾಡ್ಬೇಕು. ಅಕ್ಕಪಕ್ಕದವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ ತಂದೆದು ಅವ್ರದ್ದು ನೀವೇ ನೋಡಿರ್ತೀರಾ ಎಷ್ಟು ವರ್ಷದ್ದು ಫ್ರೆಂಡ್ಶಿಪ್, ಹೋಗೋ ಬರೋ ಫ್ರೆಂಡ್ಶಿಪ್ ಅವ್ರದ್ದು. ಮಜಾ ಟಾಕೀಸ್ ಅಲ್ಲಿ ಆಗಿರ್ಬೋದು, ಯಾವುದೇ ರಿಯಾಲಿಟಿ ಶೋಸ್, ಇಂಟರ್ವ್ಯೂಸ್, ಅವ್ರಿಬ್ರು ಮಾತಾಡೋದು ನೀವು ಕೇಳಿರ್ತೀರ ಅವ್ರ ಕಾನ್ವರ್ಸೇಷನ್. ಅಷ್ಟು ತುಂಬಾ ಕ್ಲೋಸ್ ರಿಲೇಶನ್ಶಿಪ್. ಇವತ್ತು ಅವ್ರಿಲ್ಲ, ಅವ್ರ ಜಾಗದಲ್ಲಿ ನಾನ್ ನಿಂತಿದ್ದೀನಿ. ಇವಾಗ ನಾನು ಮಾತಾಡ್ಬೇಕಿದೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ಬೇಕಣ್ಣ. ಅವ್ರು ಟ್ರೀಟ್ ಮಾಡ್ತಿಲ್ಲ ಅಣ್ಣ. ಇಲ್ಲಿ ಒಂದಷ್ಟು ಜನ ಚಾನಲ್ ಕೂತ್ಕೊಂಡಿದಾರಲ್ವಾ, ಅವ್ರು ಟ್ರೀಟ್ ಮಾಡ್ತಿರೋದು ಆ ತರ. ಪೊಲೀಸ್ ಸ್ಟೇಷನ್ ಒಳಗಡೆ ನಡೆಯೋ ಇನ್ವೆಸ್ಟಿಗೇಷನ್ ಆಚೆ ಯಾವತ್ತು ಬಂದು ಯಾರು ಕ್ಲಿಯರ್ ಆಗಿ ಹೇಳಲ್ಲ. ಒಂದು DCP ಆಗಿರ್ಬೋದು, ACP ಆಗಿರ್ಬೋದು, ಒಂದು ಅಫಿಷಿಯಲ್ ಆಗಿ ನಿಮ್ಗಳಿಗೆ ಎಲ್ಲರಿಗೂ, ಎಲ್ಲಾ ಮೀಡಿಯಾದವ್ರಿಗೆ ಏನಂತಾರೆ, ಒಂದು ಪ್ರೆಸ್ ಮೀಟ್ ಇಟ್ಟಾಗ ಅವ್ರು ಬಂದು ಹೇಳ್ತಾರೆ ಈ ತರ ನಡೆದಿದೆ, ಇನ್ವೆಸ್ಟಿಗೇಷನ್ ಈ ತರ ಆಗಿದೆ, ಕೋರ್ಟಲ್ಲಿ ಈ ತರ ತೀರ್ಪಾಗಿದೆ ಅಂತ ಅಲ್ವಾ. ಅದನ್ನ ಬಿಟ್ಟು ಹೂವಗಳು. ಇನ್ನೊಂದು ಮಾತು ಹೇಳ್ತೀನಿ, ಇದು ಕಾಮಿಡಿ ಅಂತ ಅನ್ಸ್ಬೋದು ನಿಮ್ಮೆಲ್ಲರಿಗೂ. 10 ಸಲ ಹುಚ್ಚೆ ಹೋಯ್ದ್ರು, 2 ಸಲ ಬಾತ್ರೂಮ್ ಹೋದ್ರು, ಇವತ್ತು ಚಿತ್ರಾನ್ನ ಕೇಳಿದ್ರು, ಸಿಗರೇಟ್ ಕೇಳಿದ್ರು, ಎಣ್ಣೆ ಹಾಕಕ್ ಟೇಬಲ್ ಕೇಳ್ತಾರೆ, ಇದನ್ನೆಲ್ಲ ಹೇಳ್ಬಿಡ್ತೀರಲ್ಲ. ಇದನ್ನ ನೋಡಿ ನಮಗೂ ಬೇಜಾರಾಗುತ್ತೆ, ತುಂಬಾ ಸಿಲ್ಲಿ ಅನ್ಸುತ್ತೆ. ದಯವಿಟ್ಟು ಯಾರು ಇದನ್ನೆಲ್ಲ ಮಾಡಕ್ ಹೋಗ್ಬಿಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಗಳ ಮೇಲೆ ತುಂಬಾ ಗೌರವ ಇದೆ. ನೀವುಗಳು ಏನ್ ಹೇಳ್ತೀರಾ ಜನ ಅದನ್ನ ಸಾಕಷ್ಟು ಕೇಳ್ತಾ ಇರ್ತಾರೆ, ಅದನ್ನ ನಾಲೆಜ್ ತುಂಬ್ಕೊಂತಾರೆ. ಈ ತರ ಫೇಕ್ ನಾಲೆಜ್ ಕೊಟ್ಟಾಗ ಜನ ನಿಮ್ಗಳ ಚಾನಲ್ ನೋಡೋದೇ ಮುಚ್ಚಿಬಿಡ್ತಾರೆ, ಕ್ಲೋಸ್ ಆಗ್ಬಿಡುತ್ತೆ. ದಯವಿಟ್ಟು ಅದನ್ನ ಯಾರು ಮಾಡ್ಕೊಳಕ್ ಹೋಗ್ಬೇಡಿ. ಒಬ್ಬ ಮನುಷ್ಯ ಸಿಕ್ಕಿದಾನೆ ಅಂದಿದ ತಕ್ಷಣ ಸರಿ ಆಯ್ತು ಇದನ್ನೆಲ್ಲ ಎತ್ತಿ ಪಕ್ಕಕ್ಕೆ ಇಟ್ಬೇಕು ಅಂತ ಹೇಳಿದ್ರೆ, ಇವಾಗ ರೀಸೆಂಟ್ ಆಗಿ ನೇಹಾ ಹಿರೇಮಠ ಒಂದು ಕೇಸ್ ನಡೀತೋಣ, ಸೌಜನ್ಯ ಕೇಸ್ ನಡೀತೋಣ. ಇಷ್ಟೇ ಸೀರಿಯಸ್ ಆಗಿ ಯಾರು ತಗೊಂಡ್ರ? ಹೂನಾ ಅಲ್ವಾ? ಸೀರಿಯಸ್ ಆಗಿ ತಗೊಂಡಿಲ್ಲ. 2 ದಿನ ಆಗ್ತೀರಾ ಟಿವಿಲಿ, 3 ದಿನ ಕ್ಲೋಸ್ ಮಾಡ್ತೀರಾ. 3 ದಿನ ಯಾಕೆ ಸಿಗುತ್ತೆ? ಫ್ರೆಶ್ ನ್ಯೂಸ್ ಹೊಡಿತೀರಾ ನೀವು. ನ್ಯಾಯ ಕೊಡ್ಸಿ, ಎಲ್ರಿಗೂ ನ್ಯಾಯಾನೇ. ಪೊಲೀಸವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ತಪ್ಪು ಯಾರೇ ಮಾಡಿದ್ರು ತಪ್ಪೆ. ಡಿ-ಬಾಸ್ ಮಾಡಿದ್ರು ತಪ್ಪೆ, ರಕ್ಷಕ್ ಮಾಡಿದ್ರು ತಪ್ಪೆ, ಮತ್ತೊಬ್ಬ ಮಾಡಿದ್ರು ತಪ್ಪೆ. ಕಾನೂನ್ಗೆ ದೊಡ್ಡವನು ಯಾರು ಇಲ್ಲ, ತಲೆ ಬಾಗ್ಲೇಬೇಕು ತಪ್ಪಾಗಿದ್ರೆ, ಸರಿನಾ? ಇವತ್ತು ಇನ್ವೆಸ್ಟಿಗೇಷನ್ ಮಾಡಿದ್ರು, ಎಲ್ಲೋ ಒಂದ್ ಕಡೆ ಅವ್ರಿಗೆ ಫುಲ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಅದಾದ್ಮೇಲೆ ಇವಾಗ JC ಪ್ರೊಡ್ಯೂಸ್ ಮಾಡಿದ್ದಾರೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಯಾರು ಫೇಕ್ ರೀಸನ್ಸ್ಗಳು ಇಟ್ಕೊಂಡು, ಫೇಕ್ ಮಾಹಿತಿಗಳು ಟಿವಿಲಿ ಕೂತ್ಕೊಂಡು, ಬ್ರೇಕಿಂಗ್ ನ್ಯೂಸ್ ಹೊಡ್ಕೊಂಡು, ಇವನು ಮತ್ತೊಂದು ಯಾರು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಇದನ್ನ ಎಷ್ಟು ದಿನ ನೀವುಗಳು ಮಾಡ್ತೀರಾ ಅಂತ ನಾವು ನೋಡ್ತೀವಿ. ನಾವು ಇಲ್ಲೇ ಇರಬೇಕು, ನಾವು ಬದುಕಿರ್ಲೇಬೇಕು. ಇದಾದ್ಮೇಲೆ ಆಚೆ ಬಂದೇ ಬರ್ತಾರೆ. ಸಣ್ಣ ಮಟ್ಟಕ್ಕಂತೂ ಬರೋಲ್ಲ, ದೊಡ್ಡ ಮಟ್ಟಕ್ಕೆ ಒಂದು ರ್ಯಾಲಿ ಆಗುತ್ತೆ. ಅಲ್ಲಿಂದ 100% ಶೋರ್, ಇದಕ್ಕೆ ನಾನು ಬೆಟ್ ಮಾಡ್ತೀನಿ. ಅವತ್ ನೀವುಗಳೇ ಹೋಗಿ ಮೈಕ್ ಹಿಡಿಬೇಕು, ಪ್ರಶ್ನೆ ಕೇಳಬೇಕು, ಅದಕ್ಕೆ ಅವರಿಂದಾನೇ ಉತ್ತರ ಸಿಗುತ್ತೆ. ಏನೇ ಆಗಿರ್ಬೋದು. ಇವಾಗ ಒಂದ್ ಮನುಷ್ಯ ತಪ್ಪು ಮಾಡಿದ್ರೆ ಅಂತ ಹೇಳಿದ್ರೆ ಅವ್ನ ಆಚೆ ಬರ್ಲೇಬೇಕದ್ರಿಂದ. ಆಚೆ ಬಂದಾದ್ಮೇಲೆ ಅವ್ರ ಹತ್ರ ನೀನು ಪ್ರಶ್ನೆ ಕೇಳಿ. ಅದಕ್ಕೆ ಯಾಕೆ ಹೂವಪ್ಪಗಳು ಇಟ್ಟಿ ಕ್ವಶನ್ ಮಾರ್ಕ್ ಇಕ್ಕಿ ಜನಕ್ಕೆ ಅವ್ನ್ ಹಂಗ್ ಮಾಡ್ದ, ಹಿಂಗ್ ಮಾಡ್ದ, ಮತ್ತೊಂದ್ ಮಾಡ್ದ ಅಂತ ಯಾಕೆ ಅದನ್ನ ಮಾಡ್ತೀರಾ? ದಯವಿಟ್ಟು ಅದನ್ನ ಯಾರು ಮಾಡಕ್ ಹೋಗ್ಬೇಡಿ.